ಅಯ್ಯೇ ಏನ್ ಹೆಂಗಸಮ್ಮ ನೀನು? ಮಕ್ಳಾಗ್ಲಿಲ್ಲ ಅಂತ ಅಳ್ತೀರಾ, ಮಕ್ಳಾದ್ಮೇಲೆ ಮಕ್ಕಳನ್ನೇ ಅಳಿಸ್ತೀರಾ. ಗಂಡನ್ ಮೈ ತಿಕ್ಕೋದ್ರಲ್ಲಿ ಸಡಗರ ನಿನ್ಗೆ? ಅವ್ರ ಮೈ ಕೊಳೆ ತೆಗೆದು ಗಣಪತಿನ ಮಾಡ್ತೀನಿ ನೀನು. ಏ ಸಡಕ್ಲಿ, ನಾನ್ ಕಿರ್ಸ್ತಿರೋದ್ ಕೇಳಿಸ್ತಿಲ್ವಾ ನಿನ್ಗೆ? ಲೇ ಸುಪ್ನಾತಿ, ಮಗು ಹತ್ರೆ ಹಾಲು ಉಣ್ಸಿದ್ರೆ ಸುಮ್ಮನಾಗುತ್ತೆ. ಗಂಡನಿಗೆ ಬೆನ್ನು ಉಜ್ಜಿದ್ರೆ ಮುಂದಿನ ಜನ್ಮದಲ್ಲಿ ಅವನೇ ಗಂಡಾಗ್ ಬರ್ತಾನೆ. ಚಾ ಮಾಡ್ಕೊಡ್ ಬರವಾ ಇನ್ನಷ್ಟೇ. ಯಾಕೆ ಬಡ್ಕೊಳ್ತಾ ಇದ್ಯಾ? ಇಲ್ಲೇ ಇದೀನಲ್ಲ. ಮಾಮ ಇಲ್ಲಿ ಯಾಕೆ? ಯಾಕೆ ಏನು ಎತ್ತ ಅನ್ನೋ ಪ್ರಶ್ನೆ ನೀನ್ ಕೇಳ್ಬಾರ್ದು. ಮೊದ್ಲು ಹೇಳು, ಮಾಮ ಎಲ್ಲಿ? ಸ್ನಾನ ಮಾಡ್ತಿದ್ದಾರ. ಏನು ಬಾಗಿಲು ತೆಗಿ. ಯಾಕೆ? ಬಾಗಿಲು ತೆಗಿಯ. ನಾ ಸ್ನಾನ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಬಂದಿರೋದು, ನಿನ್ ಬೆನ್ನು ಉಜ್ಬೇಕು. ಬಾಗಿಲು ತೆಗಿಯ. ಏಯ್ ಒದಿತು ನೋಡು ಕತ್ತೆ. ಕಟ್ಕೊಳ್ಳೋಣ ಕತ್ತೆ ಇದ್ಯಾ? ಬಾಗಿಲು ತೆಗಿ. ಲೇ ಮಾನ್ಗೆಟ್ಟವಳೆ, ಏನೇ ನೀನ್ ಮಾಡ್ತಿರೋದು? ಇದನ್ನೆಲ್ಲ ಯಾರು ಹೇಳ್ಕೊಟ್ರು? ನೀನಂತೂ ಹೇಳ್ಕೊಡಲ್ಲ, ದಂಡ. ಕಂಡವ್ರು ಹೇಳ್ಕೊಟ್ರೆ ಹೊಟ್ಟೆ ಹರಿ ನೋಡು. ಗಂಡನ್ ಬೆನ್ನುಜ್ಜಿದ್ರೆ ಮುಂದಿನ ಜನ್ಮದಲ್ಲಿ ಅವನ್ನೇ ಗಂಡನಾಗ್ ಬರ್ತಾನಂತೆ. ಅತ್ತೆ, ನಿನ್ನ ಮಗನ ಬಾಗಿಲು ತೆಗಿಯಕ್ಕೆ ಹೇಳು, ಮೈ ಉಜ್ಬೇಕು. ಮಾಮ ಮಾಮ ಬಾಮ ಮಾಮ, ನಾನ್ ನಿನ್ ಬೆನ್ನು ಉಜ್ಬೇಕು. ಅದಕ್ಕೋಸ್ಕರ ನಾನು ಹಲ್ಲು ತಿಕ್ಕ ಬಂದಿದ್ದೀನಿ ಗೊತ್ತಾ? ಓ ಗಬ್ಬು, ಬೆನ್ನು ಜೊತೆ ಆಮೇಲೆ ಇರ್ಲಿ, ಮೊದ್ಲು ಹಲ್ಲು ಉಜ್ಕೊಂಬ ಹೋಗು. ಏನಾಯ್ತು? ಅವಯ್ಯ, ಇವರೆಲ್ಲ ಯಾಕೆ ಹೀಗೆ ನಿಂತಿದ್ದಾರೆ? ಏನಾಯ್ತವ? ಏನಿದೆಲ್ಲ? ಏನವ ಇದು ಅಂಗಡಿ? ನಿನ್ ಬೆನ್ ತಿಕ್ಬೇಕಂತೆ, ಅಲ್ಲಿವರೆಗೂ ಅನ್ನ ನೀರು ಮುಟ್ಟಲ್ವಂತೆ. ಓಹೋ ಅಯ್ಯ ನಿನ್ನ, ಇದ್ಯಾವ್ ದೊಡ್ಡ ದೇಶದ ಸಮಸ್ಯೆ. ನಾಳೆ ತಿಕ್ಕೋವಂತೆ, ಇವಾಗ ತಿನ್ಬಿಟ್ಟು ಎದ್ದೋಗು. ಹಂಗಾದ್ರೆ ನಾಳೆನೆ ತಿಂತೀರಿ. ಓಹೋ ಬೆನ್ನು ಜೋವರ್ಗೂ ತಾವೇನು ತಿನ್ನೋದಿಲ್ಲ. ಸರಿ, ನೀನ್ ಹಿಡಿದ್ರೆ ಹಠ ತಾನೆ, ತೀರಿಸ್ಕೊಂಬಿಡು. ನಿನ್ ಆಸೆ ಏನಿದೆಯೋ ಎಲ್ಲ ಪೂರೈಸ್ಕೊಂಬಿಡು. ಮತ್ತೆ ಸೋಪು? ನಿನ್ ಸೊಸೆ ಸೋಪ್ ಕೇಳ್ತಾವಳೆ, ಬೇಗ ತಗೊಂಬಾವ. ಮಾನ್ಗೆಟ್ಟವಳೆ, ನಿನ್ ತುಂಬಾ ಅತಿ ಆಯ್ತು. ಅಯ್ಯ ಯಾರು ಆಗ್ತೀನಿ, ಹೋಗ್ ತಗೊಂಬಾತೆ. ಬಾಯ್ ಕೊಡ್ಬೇಡ ಅವಳಿಗೆ, ಬೇಗ ತಗೊಂಬಾ. ನಾಯಕ, ಯಾವ ಜನ್ಮದ ಪುಣ್ಯ. ಮಾಮೋಯ್, ಸೋಪಿನೂ ಬರ್ಲೇ ಇಲ್ವಲ್ಲ. ಅತ್ತೆ ಎದ್ದೇಳೋ. ಅಯ್ಯೋ, ನಾನೇನು ಬೆನ್ನಿಗೆ ಸೋಪೆ ಹಾಕಿಲ್ಲ. ನೋಡು ತಂಗ್ಯವ್ವ, ಹೆಣ್ಮಕ್ಳೆಲ್ಲ ಅಂತ ಹೇಳಿ ಇವಳು ನಮ್ಮ ಮಗಳ ತರ ಸಾಕಿ ಅತಿ ಸರಿಯಾಗಿ ಕೊಟ್ಬಿಡವ. ಅಣ್ಣ, ನಾನ್ ಸಾಕ್ತಾ ಇರೋದು ಮಗಳನ್ನಲ್ಲ, ಮಂಗನ್ನ. ಮಂಗ್ಯವ್ವ, ಮಗಳೇ, ಹೆಣ್ಮಕ್ಳಿಗೆ ಹಠ ಒಳ್ಳೇದಲ್ಲವ. ಇವನಿದ್ದಾನಲ್ಲ, ಇವನೇ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋದು. ಹೋಗಪ್ಪ. ಮಾಮ, ಸೋಪು. ಇವಳು ಹೇಳಿದಂಗೆಲ್ಲ ಅವ್ನ್ ಕೇಳ್ತಾ ಇದ್ರೆ ಒಂದಲ್ಲ ಒಂದ್ ದಿವ್ಸ ಮಾಮ ಅರೆಬೆತ್ತಲೆಯಲ್ಲಿ ಬಂದು ನಿಲ್ಲು ಅಂತ ಹಠ ಹಿಡಿತಾಳೆ. ಅವನು ಬಂದು ನಿಲ್ತಾನೆ. ಮುದುಕಿ, ಏನ್ ಹೇಳ್ದೆ ನೀನು? ಅರೆಬೆತ್ತಲೆನ? ಯಾಕೆ? ಇಷ್ಟು ದಿವಸ ಈ ಒಳ್ಳೆ ವಿಷಯ ನನಗ್ ಹೊಡಿಲೇ ಇಲ್ವಲ್ಲ. ನಾಳೆ ನಿನ್ನ ಮಗ ಅಷ್ಟೇ. ಹಂಗೇನಾದ್ರೂ ಮಾಡ್ಬಿಟ್ಯಾ, ಪರಿಕೆ ಕಿತ್ತೋಗ್ಬಿಡುತ್ತೆ. ನಾಳೆ ಪೊರ್ಕೆನ ಪಂಚೆನ ನೋಡ್ತಾ ಇದ್ದ. ಅಣ್ಣ, ಏನಣ್ಣ ಇದು? ನೀನ್ ಸಾಕಿರೋದು ಮಂಗ್ಯನ್ನ. ಕಡ್ಕೊಳ ಹೊಡೆಯ. ಈ ಸಲ ಸ್ವಾತಂತ್ರ್ಯ ದಿನಾಚರಣೆನ ಬಹಳ ವೈಭವವಾಗಿ ಆಚರಿಸ್ಬೇಕು. ಬೀದಿನಲ್ಲೂ ಬಾವುಟ ತೋರಣಗಳಾಗಿ ರಾರಾಜಿಸ್ತಾ ಇರ್ಬೇಕು. ಏನಂತೀಯ? ಕಾಪಾಡಿ ಕಾಪಾಡಿ ಕಾಪಾಡಿ. ಅಯ್ಯೋ, ನನ್ ಕಷ್ಟ ಯಾರು ಕೇಳೋರಿಲ್ವೇ? ಕಾಪಾಡಿ. ಅದ್ ಹೇಮಾಧೋನಿ ಅಲ್ವಾ? ಓಡಾಡ್ತಾ ಇಲ್ವಾ? ಕಾಪಾಡಿ.
ಹೌದು ಒಡಿಯ. ಕಾಪಾಡಿ ಕಾಪಾಡಿ, ಬರ್ಬೇಡ, ಅಲ್ಲೇ ನಿಂತ್ಕೋ. ಯಾಕೆ ಹೇಮಾ, ಏನಾಯ್ತು? ನಾನು ಬೆಟ್ಲೆ ಇದ್ದೀನಿ. ಬೆಟ್ಲೆ? ಕಡ್ಕೊಳ, ಆ ಕಡೆ ತಿರ್ಕೋ. ಯಾಕೆ, ಏನಾಯ್ತು? ಅದು ಮತ್ತೆ ನಾನು ಸ್ನಾನ ಮಾಡ್ತಾ ಇದ್ನಾ, ಸ್ನಾನ ಮಾಡೋಕ್ಕಿಂತ ಬಟ್ಟೆ ಬಿಚ್ಚಿಟ್ಟಿದೆ, ಯಾವ್ದೋ ಕೋತಿ ಬಂದು ಎಲ್ಲ ಎತ್ಕೊಂಡ್ ಹೊರಟೋಯ್ತು ಮಾಮ. ಏನ್ ಮಾಡೋದು? ನೀನ್ ನೋಡ್ಬೇಕಾಗಿರೋ ಮೈನ ಎಲ್ರು ನೋಡ್ತಿದಾರೆ. ನಾನೇನಾದ್ರು ಕೃಷ್ಣ ಪರಮಾತ್ಮ ಆಗಿದ್ದಿದ್ರೆ. ಮಾಮೋಯ್, ಕೆಳಗಡೆಗಾಯ್ತು, ಮೇಲ್ಗಡೆಗೆ. ಏನೋ ಪಡ್ಕೊಳ್ಳೋದು? ಬಹಳ ಚೆನ್ನಾಗಿದೆ. ಹೀಗೆ ಬೀದಿಲಿ ಮೆರವಣಿಗೆ ಹೋಗ್ಬೇಡ, ಪಡ್ಕೊಳ. ಮತ್ತೆ ನೀನು? ನಾನು ಆಮೇಲೆ ಬರ್ತೀನಿ. ಬೆರಳು ಹಿಡ್ಕೊ ಮಾಮ, ಒಟ್ಟಿಗೆ ಹೋಗೋಣ. ಬಾರವ. ನಾಯಕರ ಪಂಚಾಯತ್ ಹೋಗ್ತಾ ಇದಾರೆ, ನಿಮ್ಗೆ ಯಾಕ್ರೆ ಪಂಚಾಂಗಿ? ಬಿಚ್ಚಯ ಪಂಚಾಂಗಿನ. ಏನೋ ಇದು? ಏನವ? ತಿರುಗ್ ನೋಡು. ಏನೋ ಇದು? ಅದೇ ಒಡಿಯ, ನೀವ್ ಹಿಂಗಿದ್ರಲ್ಲ, ಅದಕ್ಕೆ ನಿಮ್ಮ ನೋಡಿ ನಾವು. ನೀನ್ ಯಾಕೋ ನಗ್ತೀಯ? ಅದು ಹೇಮ ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಅವಳ ಬಟ್ಟೆಗಳನ್ನ ಕೋತಿಗಳು ತಗೊಂಡ್ ನೋಡಾಯ್ತಂತೆ. ಅದಕ್ಕೆ ನಾನು ನನ್ನ ಅವಳೇ ಒಂದು ಕೋತಿ, ಇನ್ ಯಾವ ಕೋತಿ ಎತ್ಕೊಂಡು ಹೋಗುತ್ತೆ? ಕೊನೆಗೂ ಅವಳು ಹೇಳಿದಂಗೆ ಮಾಡ್ಬಿಟ್ಲಲ್ಲ ನನ್ ಸೋತಿ ಮಗಳು. ಏನ್ ಹೇಳಿದ್ಲವ? ಅದೇ ಕಣೋ, ನಾಳೆ ನಿಮ್ ಮಗನ್ನ ಅರಬೆತ್ಲೆನಲ್ಲಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತೀನಿ ಅಂದ್ಲು. ಅಯ್ಯೋ ನಿನ್ನ. ಏನ್ ನಿಂತ್ಕೊಂಡು ನೋಡ್ತಾ ಇದ್ರು? ಹೋಗ್ರಪ್ಪ. ಅದ್ ಯಾಕಂಗ್ ನೋಡ್ತೀರಾ? ನಾನು ಯಾವತ್ತೂ ನೋಡೇ ಇಲ್ವಾ ದೇವ್ರನ್ನ ನೋಡಿ? ಮಾತಾ, ಅರ್ಚನೆನಾ ಅಭಿಷೇಕನ? ಅರ್ಚನೆ. ಯಾರ ಹೆಸರಿಗೆ? ನಿನ್ನ ಹೆಸರಿಗೆ. ಅಲ್ಲ ಕಣಯ್ಯ, ಇಷ್ಟು ದಿವಸದಿಂದ ಅರ್ಚನೆ ಮಾಡಿಸ್ತಾನೆ ಇದೀನಿ. ಯಾರ ಹೆಸರಿಗೆ ಅಂತ ಗೊತ್ತಿಲ್ಲ ನಿನ್ಗೆ? ಏ ಮೋಟಕ, ನಾನ್ ಯಾರ ಹೆಸರಿಗೆ ಅರ್ಚನೆ ಮಾಡಿಸ್ತೀನಿ? ವೀರಪ್ಪ ನಾಯ್ಕರ ಹೆಸರಿಗೆ. ಏ ಬಾಂಡ್ಲಿ, ನೀನ್ ಹೇಳು, ನಾನ್ ಯಾರ ಹೆಸರಿಗೆ ಅರ್ಚನೆ ಮಾಡ್ಸೋದು? ಈ ಊರಾಗಿರೋ ಗಿಡ ಮರಕ್ಕೆಲ್ಲ ಗೊತ್ತಲ್ವಾ ವೀರಪ್ಪ ನಾಯ್ಕರ ಹೆಸರಿಗೆ ಅಂತ? ಹೌದು ತಾನೆ? ಹೌದು. ಏ ಹೆಸರು ದಾವಣಿಯೋಳೆ, ನೀನ್ ಹೇಳಿ, ನಾನ್ ಯಾರ ಹೆಸರಿಗೆ ಮಾಡ್ಸೋದು? ನಾಯ್ಕರ ಹೆಸರಿಗೆ. ಹೌದು ತಾನೆ? ಊರ್ನವ್ರಿಗೆಲ್ಲ ಗೊತ್ತು, ನಿನಗ್ ಮಾತ್ರ ಯಾಕೆ ಗೊತ್ತಿಲ್ಲ? ಅಲ್ಲ ಕಣಯ್ಯ, ನಾನ್ ದಿನಾ ಬರ್ತೀನಿ, ಇದೇ ಹಣ್ಣು, ಇದೇ ಹೂವು, ಕೈ ತುಂಬಾ ದಕ್ಷಿಣೆ, ಕುಲ, ಗೋತ್ರ, ನಕ್ಷತ್ರ ಎಲ್ಲ ಪಡ್ಬೇಡ ಅಂತ ಹೇಳ್ತೀನಿ. ಆದ್ರೂ ನಾನ್ ಬಂದಾಗೆಲ್ಲ ದಿನ ಕೇಳ್ತಾನೆ ಇರ್ತೀಯಲ್ಲ. ಒಂದಪ್ಪ ಹೆಸರು ಹೇಳ್ಬಿಟ್ರೆ ಏನಾಯ್ತದೆ? ಬೊಚ್ಬಾಯಿ ಮುದ್ಕಿ, ಬುದ್ಧಿ ಇದೆಯಾ ನಿನ್ಗೆ? ಮದ್ವೆಗ್ ಮುಂಚೆ ಗಂಡನ ಹೆಸರು ಹೇಳಿದ್ರೆ ಅವ್ರ ಆಯಸ್ ಕಮ್ಮಿ ಆಗುತ್ತಂತೆ. ಇನ್ನು ನಿಂಗ್ ತಾಳಿನ ಕಟ್ಟಿಲ್ವಲ್ಲ? ಅದೊಂದೇ ಬಾಕಿ ಇರೋದು. ನಾವಿಬ್ರು ಹುಟ್ಟೋವಾಗ್ಲೇ ಗಂಡ ಹೆಂಡತಿ ಅಂತ ಹಿರಿಯರೆಲ್ಲ ಹೆಸರಿಟ್ಬಿಟ್ಟಿದ್ದಾರೆ. ಸಾಕು ಕಣವ್ವ. ಮಂತ್ರನ, ಅಭಿಷೇಕನ, ಅರ್ಚನೆನಾ? ಬಿರುಗಾಳಿ ಬಂತು. ಕೈ ಹಿಡಿ. ನೀ ಕೈ ಇಡ್ಸು, ಬಾಯ್ ತೆಗಿ. ಯಾಕೆ? ಬಾಯ್ ತೆಗಿ, ಪ್ರಸಾದ ಕೊಡ್ಬೇಕು. ಅವನ ಕೈಯಲ್ಲಿ ಕೊಟ್ಟೆ? ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀನ್ ಬಾಯ್ ತೆಗಿ. ಕೊಡೋ ಹಾಗಿದ್ರೆ ಕೈಯಲ್ಲಿ ಕೊಡು, ಇಲ್ದ್ರೆ ಬೇಡ ಹೋಗು. ಮಾಮ ಮಾಮ ನಿಂತ್ಕೋ ಮಾಮ. ಮಾಮ ಮಾಮ, ದೇವ್ರ ಪ್ರಸಾದ ಬೇಡ ಅನ್ಬಾರ್ದು, ಇಲ್ಲಿ ಬಾಯ್ ತೆಗಿ. ಅವಳ್ನ ಗೋಳಾಡಿಸ್ತಿದ್ಯಾ? ನೀನ್ ಚೆನ್ನಾಗಿರ್ಬೇಕು ಅಂತ ತಾನೇ ದಿವಸ ಪೂಜೆ ಮಾಡಿಸ್ತಿದ್ದಾಳೆ. ಮಾತೃ ದೇವೋಭವ. ಅಬ್ಬಾ ಅತ್ತೆ,
ನಿನ್ ಮಗ ಈಗ್ಲೇ ಇಷ್ಟು ತೊಂದ್ರೆ ಕೊಡ್ತಾರಲ್ಲ ಇನ್ ಮದ್ವೆ ಆದ್ ಮೊದಲನೇ ರಾತ್ರಿ ಎಷ್ಟು ತೊಂದ್ರೆ ಎಲ್ಲಿ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಎಂತದಿಲ್ಲ ನಿನ್ನ ಓ, ಚಿಕ್ಕಪ್ಪ ಏನಿದು ಎಷ್ಟ್ ದಿನ ಅಂತ ಹೀಗೆ ಕಿತ್ತಾಡ್ತಿರ್ತೀರಾ? ಅದ್ಕೆ ಇವ್ರಿಬ್ರಿಗೂ ಬೇಗ ಮದ್ವೆ ಮಾಡ್ಬಿಡ್ಬಾರ್ದಾ? ಈ ವರ್ಷ ಮಾಡೋಣ ಅಂತಿದ್ದೀನಿ. ಅವಳ ಅಪ್ಪನ್ನೂ ಒಂದ್ ಮಾತು ಕೇಳ್ಬೇಕಲ್ಲ. ಅವ್ನೇನ್ ಕೇಳೋದು ಅಯೋಗ್ಯನ? ಅಕ್ಷತೆಗಳು ಹಾಕು ಅಂದ್ರೆ ಹಾಕ್ಬೇಕು ಅಷ್ಟೇ. ಎಲ್ಲವ್ವ ನಿಮ್ಮಪ್ಪ? ಅಪ್ಪ ಹೊಲಕ್ ಹೋಗಿದ್ದಾರೆ. ನೀನು ಹೋಗುತ್ತಾನೆ ನಿಮ್ಮ ಅಪ್ಪನ ಜೊತೆ ಹೊಲ ಉಳೋದಕ್ಕೆ. ಸುಮ್ಮನೆ ಯಾಕೆ ನಮ್ಮ ಅಣ್ಣನ್ ಗೋಳಿ ಕುಂತೀಯ? ತೆಗೆದು ಬುಟ್ಟ ಅಂದ್ರೆ ನೋಡು, ನಡ ಮುರಿದೋಗ್ಬಿಡ್ಬೇಕು. ಏನು ಇದು? ಅಣ್ಣ ಬೇಗ ಮದ್ವೆ ಮಾಡ್ಕೊಂಡು ಅತ್ತಿಗೆ ನಡ ಮುರಿಯೋಣ. ಯಾವಾಗ ನಡ ಮುರಿತೀಯ ಮಾಮ? ಏನಮ್ಮ ನೀನು? ಅವಳಿಗಂತೂ ಬುದ್ಧಿ ಇಲ್ಲ ಅಂತಂದ್ರೆ ಎಲ್ರು ಬಂದಿದ್ದಾರೆ ಪಾಪ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ಬಾಮ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಪ್ಪ, ಯಾವ್ದನ್ನು ಉಳಿಸ್ಬೇಡ. ಇದ್ರಲ್ಲಿ ಯಾರಾದ್ರೂ ಮುಲಾದ್ ನೋಡ್ತಾರಾ? ಇಲ್ಲಿ ಹೇಳಕ್ ಆಗ್ತಿರ್ಲಿಲ್ವಾ ನಿನ್ಗೆ? ಈಗ ಹೇಳಿಲ್ವಾ? ಇಲ್ಲಿ ಯಾಕೆ ಬಂದೆ ನೀನು? ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಗಂಟಲ್ಲಿ ಇಳಿಯಲ್ವಾ? ಇಳಿಯಲ್ಲಪ್ಪ, ಅದಕ್ಕೆ ಬಂದೆ. ತಿನ್ನು. ದೊಡ್ಡಮ್ಮ, ನಿನ್ ಕೈ ಅಡಿಗೆ ತಿಂದ್ರೇನೆ ಈ ರಟ್ಟೆ ಎಲ್ಲ ಗಟ್ಟಿ ಆಗೋದು. ಇದಕ್ಕೋಸ್ಕರ ತಾನೇ ವಾರಕ್ಕೊಂದ್ಸಲ ನಾವಿಲ್ಲಿ ಬರೋದು. ನಿಮ್ಮಿಬ್ರಿಗೂ ಎಂಜಲು ಕೈಲಿ ಬಿಟ್ಟೆ ಅಂದ್ರೆ ಏನು? ನಾನ್ ಮಾಡಕ್ ತಿಂದ್ರೆ ಸಣ್ಣಗಾಗ್ಬಿಡ್ತಿರೋ? ಲೇ ನೀ ಮಾಡ್ ಹಾಕಿದ್ದೆಲ್ಲ ಪಂಚಾಮೃತನೇ. ಸುಮ್ಮನ್ ತಿನ್ನೆ. ಯಾಕೆ ಮುನ್ಸ್ಕೊತೀಯ? ಯಾಕೆಲ್ಲ ಹಿಕ್ಕಿತಾಡ್ತೀರಾ? ಈ ಅಡಿಗೆನ ಮಾಡಿಕ್ಕಿರೋದು ನಾನು. ಆ ಮುಕ್ಕಿಗೆ ಇಷ್ಟ ಚೆನ್ನಾಗಿ ಬೇಯ್ಸಕ್ ಹೋಗಿ ಬಂದ್ರೆ ತಾನೇ. ತಟ್ಬಿಡ್ತೀನಿ ನೋಡು. ಊಟ ಮಾಡ್ತಾ ಇದೀಯಾ? ಜೊತೆಗೆ ಮಾತಾಡ್ತೀಯಾ? ಊಟ ಮಾಡ್ಕೊಂಡ್ ಮಾತಾಡ್ತೀಯಾ? ಇಲ್ಲಿ ಬಾಯ್ ತೆಗಿ.